ವಾಯುಸೇನೆಯಿಂದ ಅಭಿನಂದನ್ ವಿಚಾರಣೆ. ಅಮೃತಸರದಿಂದ ದೆಹಲಿ ತಲುಪಿದ ವೀರಪುತ್ರ ದೆಹಲಿಯ ಸೇನಾ ಆಸ್ಪತ್ರೆಯಲ್ಲಿಂದು ವೈದ್ಯಕೀಯ ತಪಾಸಣೆ. ಅಮೃತಸರದಿಂದ ದೆಹಲಿಗೆ ಪೈಲಟ್ ಅಭಿನಂದನ್ ಸೇನಾ ವಿಶೇಷ ವಿಮಾನದಲ್ಲಿ ರಾತ್ರಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದರು. ದೆಹಲಿಯ ಸೇನಾ ಆಸ್ಪತ್ರೆಯಲ್ಲಿ ಅಭಿನಂದನ್ ಅವರ ವೈದ್ಯಕೀಯ ತಪಾಸಣೆ ಆಗುತ್ತೆ. ನಿನ್ನೆ ರಾತ್ರಿ ವಾಘಾ ಬಾರ್ಡರ್ನಲ್ಲಿ ಭಾರತಕ್ಕೆ ಕಾಲಿಟ್ಟ ನಂತರ ಅವರನ್ನ ವಿಶೇಷ ವಿಮಾನದಲ್ಲಿ ರಾತ್ರಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ರು. ಇವತ್ತು ಅವರಿಗೆ ಒಂದಷ್ಟು ಮೆಡಿಕಲ್ ಚೆಕಪ್ ಇರುತ್ತೆ. ಏನೇನೋ BP ಚೆಕ್ ಇರ್ಬೋದು, ಅದೇ ರೀತಿಯಾಗಿ ಏನಾದರೂ ಹಾರ್ಟ್ ಬೀಟ್ನಲ್ಲಿ ವ್ಯತ್ಯಾಸ ಇದೆಯಾ, ಅವ್ರಿಗೇನಾದರೂ ಹೆಚ್ಚಿನ ಒಂದು ಟ್ರೀಟ್ಮೆಂಟ್ನ ಅವಶ್ಯಕತೆ ಏನಾದರೂ ಬೇಕಾಗುತ್ತಾ ಅನ್ನೋದ್ರ ಬಗ್ಗೆ. ನಂತರ ವಾಯುಸೇನೆಯಿಂದ ಅಭಿನಂದನ್ ಅವರ ವಿಚಾರಣೆ ಆಗುತ್ತೆ. ಇದು ನಾರ್ಮಲ್ ಆದಂತಹ ಪ್ರೊಸೀಜರ್, ಮ್ಯಾಂಡೇಟರಿ. ಬಳಿಕ ರಾ IB ಇವರು ಕೂಡ ವಿಚಾರಣೆಯನ್ನು ನಡೆಸ್ತಾರೆ. ಅಭಿನಂದನ್ ಅವರಿಂದ ಮಾಹಿತಿಯನ್ನ ಕಲೆ ಹಾಕ್ತಾರೆ ಅಧಿಕಾರಿಗಳು. ಏನೇನಾಯ್ತು, ಯಾವ ರೀತಿಯಾಗಿ ಪ್ಲೇನಲ್ಲಿ ಒಂದು ರೀತಿಯಾಗಿ ನೆಲಕಚ್ಚಿದ್ದು, ನೀವು ಹೇಗೆ ಲ್ಯಾಂಡ್ ಆದ್ರಿ, ಅದಾದ ನಂತರ ಏನೇನಾಯ್ತು, ಶತ್ರು ರಾಷ್ಟ್ರದಲ್ಲಿ ವಶದಲ್ಲಿ ಇದ್ದು ಬಂದ ಕಾರಣ ಈ ವಿಚಾರಣೆ ಮಾಡಲೇಬೇಕಾಗತ್ತೆ. ಪಾಕಿಸ್ತಾನಕ್ಕೆ ಯಾವುದಾದ್ರೂ ರಹಸ್ಯವನ್ನ ಬಿಟ್ಕೊಟ್ರ ಅಂತ ಪರಿಸ್ಥಿತಿ ಏನಾದರೂ ನಿರ್ಮಾಣವಾಗಿತ್ತಾ, ನಿಮ್ಮ ಮೇಲೆ ಒತ್ತಡ ಹಾಕಲಾಯ್ತಾ, ಎಲ್ಲ ಆಯಾಮದಲ್ಲೂ ಕೂಡ ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಯಾಕಂದ್ರೆ ಶತ್ರು ರಾಷ್ಟ್ರಕ್ಕೆ ಹೋಗಿ ಬಂದಿರೋದ್ರಿಂದ ಕೆಲವೊಂದು ರಹಸ್ಯಗಳನ್ನ ಹೇಳಿರ್ಬೋದು ಅನ್ನೋ ರೀತಿಯಾಗಿ ಕೂಡ ಒಂದಷ್ಟು ವಿಚಾರಣೆ ಆಗುತ್ತೆ. ಹೇಳಿರ್ತಾರೋ ಬಿಟ್ಟಿದ್ದಾರೋ ಅದು ಸೆಕೆಂಡ್ರಿ, ಆದ್ರೆ ಅದನ್ನ ವಿಚಾರಣೆ ಮಾಡೋದು ಅಲ್ಲಿ ಬಹಳ ಮ್ಯಾಂಡೇಟರಿ ಆಗಿರುತ್ತೆ. ಜೊತೆಗೆ ಏನಾದರೂ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಗೊತ್ತಾಯ್ತಾ ಅನ್ನೋದು, ಇನ್ನು ಏನಾದರೂ ಚಿಪ್ ಏನಾದರೂ ಅಳವಡಿಸಿರ್ಬೋದಾ, ಏನಾದರೂ ಟ್ರ್ಯಾಕ್ ಮಾಡೋದಕ್ಕೆ GPS ಅಂತದ್ದೇನಾದರೂ ಅದನ್ನು ಕೂಡ ನೋಡಲಾಗುತ್ತೆ, ಚೆಕ್ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಅವರಿಗೆ ಔಷಧಿ ಕೊಡುವ ಸಂದರ್ಭದಲ್ಲಿ ಏನಾದರೂ ಮತ್ತು ಬರುವಂತ ಇಂಜೆಕ್ಷನ್ ಏನಾದರೂ ಕೊಟ್ರ, ಆ ಸಂದರ್ಭದಲ್ಲಿ ಏನಾದರೂ ಬಾಯಿ ಬಿಡಿಸುವಂತ ಪ್ರಯತ್ನ ಆಯ್ತಾ, ಇಂಥದ್ದೆಲ್ಲವೂ ಕೂಡ ಇವತ್ತು ಪ್ರಶ್ನೆಯಲ್ಲಿ ಕೇಳಲಾಗುತ್ತೆ. ಇನ್ನೊಂದು ಕಡೆ ವೈದ್ಯಕೀಯ ಪರೀಕ್ಷೆ ಕೂಡ ಆಗುತ್ತೆ. ಅದರಲ್ಲೂ ಕೂಡ ನೋಡ್ತಾ ಇದ್ರಿ ಏನೇನು ಚೆಕಪ್ ಆಗ್ಬೋದು, ಏನೇನು ಮಾಡಲಾಗುತ್ತೆ ಅನ್ನೋದನ್ನ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ಬುಕ್ಕನ್ಕೆರೆ. ಧರಣೇಶ್, ಇದೀಗ ಬೆಳಗ್ಗೆ ಒಂದಷ್ಟು ಮೆಡಿಕಲ್ ಚೆಕಪ್ ಇರುತ್ತೆ, ಅದರಲ್ಲಿ ಏನೇನಿರುತ್ತೆ ಅಂತ, ಜೊತೆಗೆ ನಂತರ ವಿಚಾರಣೆ ಯಾವ ರೀತಿಯಾಗಿ ಸಾಗಬಹುದು ಅನ್ನೋದು. ಈಗ ನಿನ್ನೆ ರಾತ್ರಿನೇ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರನ್ನ ದೆಹಲಿಯಲ್ಲಿರುವಂತಹ ವಾಯುನೆಲೆಯ ಆಸ್ಪತ್ರೆಗೆ ಕರೆತರಲಾಗಿದೆ. ಅಲ್ಲೀಗ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗುತ್ತೆ. ವೈದ್ಯಕೀಯ ತಪಾಸಣೆ ಅಂತಂದ್ರೆ ಸಂಪೂರ್ಣವಾಗಿ ಅವರ ಬಾಡಿಯನ್ನ ಸ್ಕ್ಯಾನ್ ಮಾಡಲಾಗುತ್ತೆ. ಪಾಕಿಸ್ತಾನ ಏನಾದ್ರೂ ಚಿಪ್ ಅನ್ನ ಅಭಿನಂದನ್ ವರ್ಧಮಾನ್ ಅವರ ದೇಹಕ್ಕೆ ಇಂಜೆಕ್ಟ್ ಮಾಡಿದೆಯಾ ಎನ್ನುವುದನ್ನ ಪರಿಶೀಲನೆ ಮಾಡ್ಲಿಕ್ಕೋಸ್ಕರ ಈ ರೀತಿಯ ಏನು ಎಂಟೈರ್ ಬಾಡಿ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಅದಲ್ಲದೆ ಅವರು ಅಭಿನಂದನ್ ವರ್ಧಮಾನ್ ವಿಮಾನದಿಂದ ಪ್ಯಾರಾಶೂಟ್ ಮೂಲಕ ಕೆಳಗೆ ಬಿದ್ದದ್ರಿಂದ ಅವರ ದೇಹಕ್ಕೆ ಊನಗಳಾಗಿವೆಯಾ ಎನ್ನುವಂಥದ್ದನ್ನ ಪತ್ತೆ ಮಾಡಬೇಕಾಗಿರುವಂತದ್ದು ಮಿಲಿಟರಿ ನಿಯಮಗಳ ಪ್ರಕಾರ ಮ್ಯಾಂಡೇಟರಿ. ಆ ಕಾರಣಕ್ಕೋಸ್ಕರ ಕೂಡ ಸಂಪೂರ್ಣವಾದಂತಹ ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಗುತ್ತೆ. ಹಾಗಾಗಿ ಅಂದ್ರೆ ಇದು ಎಂಟೈರ್ ಬಾಡಿ ಟೆಸ್ಟ್ ಆಗಿರುವುದರಿಂದ ಸ್ವಲ್ಪ ಸಮಯ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇರ್ತವೆ. ಇದಲ್ಲದೆ ಅವರನ್ನ ವಿಚಾರಣೆಗೆ ಒಳಪಡಿಸೋದು ಅಂತ ವಿಚಾರಣೆ ಕೂಡ ಒಳಪಡಿಸ್ತಾರೆ. ವಿಚಾರಣೆಗೆ ಅಂತಂದ್ರೆ ಪಾಕಿಸ್ತಾನದಲ್ಲಿ ಇದ್ದ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನೆ ಅವರನ್ನ ಯಾವ ರೀತಿ ನಡ್ಸ್ಕೊಳ್ತು, ಯಾವ್ಯಾವ ಮಾಹಿತಿಯನ್ನ ಪಡ್ಕೊಳ್ತು, ಯಾವ್ಯಾವ ಮಾಹಿತಿಯನ್ನ ಬಯಸಿತ್ತು, ಅದಕ್ಕೆ ಅಭಿನಂದನ್ ವರ್ಧಮಾನ್ ಯಾವ ರೀತಿ ಪ್ರತಿಕ್ರಿಯೆ ನೀಡಿದ್ರು, ಅದಕ್ಕೆ ಕೌಂಟರ್ ಪ್ರತಿಕ್ರಿಯೆ ಹೇಗಿತ್ತು, ಈ ಎಲ್ಲ ಮಾಹಿತಿಗಳನ್ನ ಸಂಗ್ರಹಿಸ್ತಾರೆ, ದಾಖಲೆಗಳನ್ನ ಮಾಡ್ತಾರೆ. ಹಾಗಾಗಿ ಇಡೀ ದಿನ ಆ ಪ್ರೋಸೆಸ್ಗಳು ಆಗುವಂತ ಸಾಧ್ಯತೆ ಇದೆ. ಮೊದಲಿಗೆ ವೈದ್ಯಕೀಯ ತಪಾಸಣೆ ಆಗುತ್ತೆ, ನಂತರ ವಿಚಾರಣೆ ಆಗುತ್ತೆ. ಅವಿನಾಶ್, ಎಸ್ ಧರಣೇಶ್, ಅದೇ ರೀತಿಯಾಗಿ ನಂತರ ಅವ್ರ ಕುಟುಂಬದವ್ರು ಕೂಡ ಕಾಯ್ತಾ ಇದ್ರು. ಬಹಳ ಒಂದು ರೀತಿಯಾಗಿ ಆತಂಕ ಅವ್ರಿಗೂ ಇತ್ತು. ಸದ್ಯಕ್ಕೆ ನಂತರ ಮನೆಗೆ ಯಾವಾಗ ಕಳಿಸ್ಬೋದು, ನಂತರ ಏನೇನಾಗುತ್ತೆ, ಅವರು ಡ್ಯೂಟಿಗೆ ಏನಾದ್ರು ಜಾಯ್ನ್ ಆಗ್ಬೇಕಾಗುತ್ತೆ, ಸ್ವಲ್ಪ ರೆಸ್ಟ್ ಇರುತ್ತೆ, ಇದೆಲ್ಲ ಹೇಗಾಗುತ್ತೆ ಅನ್ನೋದು. ಈಗ ಮೊದಲಿಗೆ ಅವರ ವೈದ್ಯಕೀಯ ತಪಾಸಣೆ ಮುಗಿದು ಅವರ ಫಿಟ್ನೆಸ್ ಸರ್ಟಿಫಿಕೇಟ್ ಬರಬೇಕು, ಅದು ಅಧಿಕೃತ ಆಗ್ಬೇಕು. ಆ ನಂತರದಲ್ಲಿ ವಿಚಾರಣೆಗಾಗಿ ಅವೆಲ್ಲ ಡಾಕ್ಯುಮೆಂಟೈಸ್ ಆಗಿ, ಮತ್ತೆ ಈ ಸಂದರ್ಭದಲ್ಲಿ ಏನಾದ್ರೂ ಕ್ವೈರೀಸ್ಗಳು ಇದ್ರೆ, ಈಗ ಫಾರ್ ಎಕ್ಸಾಂಪಲ್ ಅವರಿಗೆ ಯಾವ್ದಾದ್ರು ಊನ ಆಗಿದೆ ಅಂತ ಹೇಳಿದ್ರೆ ಅದನ್ನ ಸರಿಪಡಿಸುವುದು, ಅವರು ವಿಮಾನದಿಂದ ಪ್ಯಾರಾಚೂಟ್ ಮೂಲಕ ಕೆಳಗೆ ಬಿದ್ದಾಗ ಊನ ಆಯ್ತಾ, ಅಥವಾ ಪಾಕಿಸ್ತಾನದವರು ದೈಹಿಕವಾಗಿ ಹಿಂಸೆ ಕೊಟ್ಟು ಏನಾದ್ರೂ ಗಾಯಗಳಾಗಿರುವಂತದ್ದು, ಅಥವಾ ಅವರ ದೇಹದ ಯಾವುದೇ ಭಾಗಕ್ಕೆ ಊನ ಆಗಿರುವಂತದ್ದು, ತೊಂದರೆ ಆಗಿರುವಂತದ್ದು ಇದೆಯಾ ಅನ್ನುವಂಥದ್ದನ್ನ ಪತ್ತೆ ಹಚ್ತಾರೆ. ಆ ರೀತಿ ಆಗಿದ್ದ ಪ್ರಕರಣದಲ್ಲಿ ಆ ಇಶ್ಯೂ ಸೆಟ್ರೈಟ್ ಆಗ್ಬೇಕು. ಸೊ ಅದಕ್ಕೋಸ್ಕರ ಅದೇ ವಾಯುನೆಲೆಯ ಆಸ್ಪತ್ರೆಯಲ್ಲಿ ಉಳ್ಕೊಳ್ಳುವಂತ ಸಾಧ್ಯತೆಗಳು ಇರ್ತವೆ. ಇನ್ನು ಮಾನಸಿಕವಾಗಿ ವಿಚಾರಣೆ ಸಂದರ್ಭದಲ್ಲಿ ಮಾನಸಿಕವಾಗಿ ಏನಾದ್ರು ಪಾಕಿಸ್ತಾನ ಕಿರುಕುಳ ನೀಡುತ್ತಾ, ಇವರಿಂದ ಮಾಹಿತಿಯನ್ನ ಪಡ್ಕೊಂಡಿತ್ತಾ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಗೊಂದಲಗಳಿದ್ರೆ ಅಥವಾ ಅನುಮಾನಗಳು ಬಂದ್ರೆ ಆಗ್ಲೂ ಕೂಡ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಧರಣೇಶ್.
ಇನ್ನು ಅಭಿನಂದನ್ ವರ್ತಮಾನ್ ಅವರನ್ನ ಸೇನೆ ವಿಚಾರಣೆಗೆ ಒಳಪಡಿಸುತ್ತೆ, ವೈದ್ಯಕೀಯ ಪರೀಕ್ಷೆ ನಡೆಸ್ತಾ ಇದೆ. ಯಾಕೆ ಎನ್ಕ್ವೈರಿ ಮಾಡ್ತಾರೆ ಅಂತ ನೋಡೋದಾದ್ರೆ ಅದರ ಹಿಂದೆ ಸಾಕಷ್ಟು ಕುತೂಹಲದ ಅಂಶಗಳಿದ್ದಾವೆ. ಶತ್ರು ರಾಷ್ಟ್ರದೊಳಗೆ ನುಗ್ಗಿ ಪಾಕಿಸ್ತಾನಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಿದ್ದ ಅಭಿನಂದನ್ ವರ್ತಮಾನ್ ಭಾರತಕ್ಕೆ ಸೇಫ್ ಆಗಿ ಮರಳಿದ್ದಾರೆ. ಭಾರತದ ರಾಜತಾಂತ್ರಿಕತೆ ಬೆಚ್ಚಿಬಿದ್ದು ಪಾಕಿಸ್ತಾನ ಅಭಿನಂದನ್ ಅವರನ್ನ ಭಾರತಕ್ಕೆ ವಾಪಸ್ ಕಳುಹಿಸಿದೆ. ಭಾರತದಲ್ಲೂ ಅಭಿನಂದನ್ಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ. ಆದರೆ ಅಭಿನಂದನ್ ವರ್ತಮಾನ್ ಭಾರತಕ್ಕೆ ಹಸ್ತಾಂತರ ಆಗ್ತಿದ್ದಂತೆ ಅವರನ್ನ ಸೇನಾಧಿಕಾರಿಗಳು ವೈದ್ಯಕೀಯ ತಪಾಸಣೆ ನಡೆಸಿ ವಿಚಾರಣೆಗೆ ಒಳಪಡಿಸಿದ್ರು. ಅಭಿನಂದನ್ ಅವರನ್ನ ಭಾರತೀಯ ಸೇನೆ ತನಿಖೆ ನಡೆಸಿದ್ದಕ್ಕೆ ಕಾರಣ ದೇಶದ ಭದ್ರತಾ ದೃಷ್ಟಿ. ನೀವು ಚಲಿಸುತ್ತಿದ್ದ MiG-21 ವಿಮಾನ ಪತನ ಹೇಗಾಯ್ತು? ಬಂಧನದ ವೇಳೆ ಪಾಕ್ ಸೇನೆ ಯಾವ ರೀತಿ ನಡೆಸಿಕೊಂಡ್ರು? ಹಲ್ಲೆ ಮಾಡಿದ್ರ? ಹಿಂಸೆ ದೌರ್ಜನ್ಯ ಎಸಗಿದ್ರ? ಬಂಧನದ ವೇಳೆ ಪಾಕ್ ಸೈನಿಕರಷ್ಟೇ ಇದ್ರ? ಬೇರೆಯವರಿದ್ರ? ಭಾರತೀಯ ಸೇನೆಯ ರಹಸ್ಯದ ಬಗ್ಗೆ ಪ್ರಶ್ನೆ ಮಾಡಿದ್ರ? ಸೇನಾ ರಹಸ್ಯದ ಬಗ್ಗೆ ನೀವು ಏನಾದ್ರೂ ಮಾಹಿತಿ ಕೊಟ್ರ? ನೀವು ಪಾಕ್ ವಶದಲ್ಲಿದ್ದಾಗ ಎಷ್ಟು ಗಂಟೆ ನಿದ್ದೆ ಮಾಡಿದ್ರಿ? 2 ದಿನ ನಿಮಗೆ ಯಾವ ರೀತಿ ಊಟದ ವ್ಯವಸ್ಥೆ ಮಾಡಿದ್ರು? ನಿಮಗೆ ಚಿಕಿತ್ಸೆ ನೆಪದಲ್ಲಿ ಮತ್ತು ಬರುವ ಔಷಧಿ ನೀಡಿದ್ರ? ಭಾರತಕ್ಕೆ ಕಳುಹಿಸುವಾಗ ಪತ್ರಗಳಿಗೆ ಸಹಿ ಹಾಕಿಸಿಕೊಂಡ್ರ? ಪತ್ರಗಳಿಗೆ ಸಹಿ ಹಾಕುವಾಗ ನೀವು ಅದನ್ನ ಓದಿದ್ರ? ಪಾಕ್ ಸೇನೆ ಬಗ್ಗೆ ನಿಮಗೇನಾದ್ರೂ ಗೌಪ್ಯ ಮಾಹಿತಿ ಸಿಕ್ತಾ? ಹೀಗೆ ದೇಶದ ಭದ್ರತಾ ದೃಷ್ಟಿಯಿಂದ ಭಾರತೀಯ ಸೇನೆ ಅಭಿನಂದನ್ ಅವರನ್ನ ವಿಚಾರಣೆಗೆ ಒಳಪಡಿಸಿದೆ. ಇಷ್ಟೇ ಅಲ್ಲ, ಅಭಿನಂದನ್ ಅವರಿಗೆ ಭಾರತೀಯ ಸೇನೆಯಲ್ಲಿ ಕೆಲವು ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಲಾಗಿದೆ. ಅಭಿನಂದನ್ ದೇಹದ ಆರೋಗ್ಯ ಪರಿಸ್ಥಿತಿ ಹೇಗಿದೆ? ರಕ್ತದೊತ್ತಡ, ಹೃದಯ ಸ್ತಂಭನ ಹೇಗಿದೆ? ರಕ್ತದಲ್ಲಿ ಯಾವುದಾದ್ರೂ ವಿಷಪೂರಿತ ಔಷಧಿ ಇದೆಯಾ? ದೇಹದಲ್ಲಿ ಯಾವುದಾದ್ರೂ ರಹಸ್ಯ ಕ್ಯಾಮೆರಾ ಇಟ್ಟಿದ್ದಾರಾ? ದೇಹದಲ್ಲಿ ಯಾವುದಾದ್ರೂ ಗಾಯದ ಗುರುತು ಆಗಿದ್ಯಾ ಅಂತ ಪರೀಕ್ಷೆ ಮಾಡ್ತಾರೆ. ಅಭಿನಂದನ್ ಆರೋಗ್ಯದ ದೃಷ್ಟಿಯಿಂದಲೂ ಸೇನೆ ವೈದ್ಯಕೀಯ ಪರೀಕ್ಷೆ ನಡೆಸಿ ಸಂಪೂರ್ಣ ವರದಿ ಸಿದ್ಧಪಡಿಸುತ್ತಾರೆ. ಇದಿಷ್ಟೇ ಅಲ್ಲ, ಗುಳ್ಳೆನರಿ ಪಾಕಿಸ್ತಾನದಿಂದ ಹಸ್ತಾಂತರ ಆದಾಗ್ಲೂ ಪಾಕಿಸ್ತಾನಿ ಸೇನೆ ಕೂಡ ಅವರ ಆರೋಗ್ಯ ತಪಾಸಣೆ ಮಾಡಿ ಕಳಿಸುತ್ತಾರೆ. ಇದಕ್ಕೆ ಕಾರಣ ಇದೆ. ಹಸ್ತಾಂತರ ಆದ ಬಳಿಕ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕಷ್ಟ. ಭಾರತ ಪಾಕ್ ಮೇಲೆ ಆರೋಪ ಮಾಡಿದ್ರೆ ಉತ್ತರ ಕೊಡಬೇಕು. ಇಲ್ಲಾಂದ್ರೆ ವಿಶ್ವ ಮಟ್ಟದಲ್ಲಿ ಪಾಕಿಸ್ತಾನ ತಲೆ ತಗ್ಗಿಸಬೇಕಾಗುತ್ತೆ. ಪಾಕಿಸ್ತಾನದಲ್ಲೂ ಅಭಿನಂದನ್ ಆರೋಗ್ಯ ಪರೀಕ್ಷೆ, ಬಂಧನದ ವೇಳೆ ಹಸ್ತಾಂತರಕ್ಕೂ ಮುನ್ನ ವೈದ್ಯಕೀಯ ಪರೀಕ್ಷೆ. ಹೀಗೆ 2 ದೇಶಗಳು ಚಾಚು ತಪ್ಪದಂತೆ ಸೇನಾ ನಿಯಮವನ್ನ ಪಾಲಿಸಬೇಕು. ಅದೇನೇ ಇರಲಿ, ಶತ್ರು ರಾಷ್ಟ್ರಕ್ಕೆ ನುಗ್ಗಿ ಶತ್ರು ರಾಷ್ಟ್ರದ ವಿಮಾನವನ್ನೇ ಹೊಡೆದುರುಳಿಸಿ ಶತ್ರುಗಳ ಕೈಗೆ ಸಿಕ್ಕಿದ್ರೂ ಒಂದಿಷ್ಟು ಸೇನಾ ಮಾಹಿತಿಯನ್ನು ಬಿಟ್ಟುಕೊಡದೆ ದೇಶ ಪ್ರೇಮ ಮೆರೆದ ವೀರಪುತ್ರ ಅಭಿನಂದನ್ ಸೇಫ್ ಆಗಿ ಭಾರತಕ್ಕೆ ಬಂದಿದ್ದಾರೆ. ಇವರ ದೇಶ ಪ್ರೇಮಕ್ಕೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹಾಗಿದ್ರೆ ಅಭಿನಂದನ್ ರಿಲೀಸ್ ಪ್ರಕ್ರಿಯೆ ಹೇಗಿತ್ತು? ಜನ ಹೇಗೆ ಖುಷಿ ಪಟ್ಟರು? ಬನ್ನಿ ನೋಡೋಣ. ಗಾಂಧಿ ಗೋಖಲೆ ಶಾಂತಿಯ ಇಂಡಿಯಾ, ಸುಭಾಷ್ ಭಗತರ ಕ್ರಾಂತಿಯ ಇಂಡಿಯಾ, ಮಡಿದ ಕೃತಾತ್ಮರ ಹೃದಯದಿ ಹೆಣೆದ ಧ್ವಜವೇ ಜೈ ಹಿಂದ್, ಸಿಡಿದ ಯೋಧನ ನೆತ್ತರು ಬರೆದ ಚಕ್ರವೇ ಜೈ ಹಿಂದ್, ಜೈ ಜವಾನ್. ಶತ್ರು ರಾಷ್ಟ್ರದ ಸೈತಾನ್ಗಳ ಎದುರು ಎದೆಗುಂದದೆ ವೀರನಂತೆ ಹೋರಾಡಿದ್ದ ಭಾರತದ ಹೆಮ್ಮೆಯ ವೀರಪುತ್ರ ಟೈಗರ್ ಅಭಿನಂದನ್ ವರ್ತಮಾನ್ ತವರು ದೇಶಕ್ಕೆ ವಾಪಸ್ಸಾಗಿದ್ದಾರೆ. ಅಭಿನಂದನ್ ಭಾರತದ ಗಡಿಯೊಳಗೆ ಬರ್ತಿದ್ದಂತೆ ಹರ್ಷೋದ್ಗಾರ, ಜೈಕಾರನೋ ಜೈಕಾರ. ಅಭಿನಂದನ್ ಭಾರತಕ್ಕೆ ವಾಪಸ್ ಬರ್ತಿದ್ದಂತೆ ಪಂಜಾಬ್ನ ಪಾಕಿಸ್ತಾನ, ಭಾರತದ ವಾಘಾ, ಅಟ್ಟಾರಿ ಗಡಿಯಲ್ಲಿ ಹಬ್ಬದ ವಾತಾವರಣ ಇತ್ತು. ಬೆಳಗ್ಗಿನಿಂದಲೇ ಸಾವಿರಾರು ಜನ ದೇಶಪ್ರೇಮಿ ಅಭಿನಂದನ್ ಸ್ವಾಗತಕ್ಕೆ ಬಂದಿದ್ರು. ತ್ರಿವರ್ಣ ಧ್ವಜ ಹಿಡಿದು ಸಂಭ್ರಮಿಸಿದ್ರು. ಎರಡು ದಿನ ದುಶ್ಮನ್ಗಳ ಬಿಗಿ ಬಂಧನದಲ್ಲಿದ್ರೂ ಯಾವುದಕ್ಕೂ ಅಂಜದ ಗಂಡಿನ ಗುಂಡಿಗೆಗೆ ಬೆಚ್ಚಿ ಬಿದ್ದ ಪಾಕಿಸ್ತಾನ ಮರಳಿ ತವರು ನಾಡಿಗೆ ಕಳಿಸಿಕೊಟ್ರು. ಅದು ಬಿಗಿ ಭದ್ರತೆಯಲ್ಲಿ ಗೌರವಯುತವಾಗಿ.
ಪಾಕಿಸ್ತಾನದಲ್ಲಿ ಪ್ರಧಾನಿಗೆ ಅಷ್ಟು ಭದ್ರತೆ ಇರುತ್ತೋ ಇಲ್ವೋ, ಆದ್ರೆ ಅಭಿನಂದನ್ರನ್ನ ಸೇನಾ ಸರ್ಪಗಾವಲಿನಲ್ಲಿ ಕರ್ಕೊಂಡು ಬಂದು ಭಾರತದ ಹೈಕಮಿಷನರ್ಗೆ ಹಸ್ತಾಂತರ ಮಾಡಿದ್ರು. ಅಭಿನಂದನ್ ಹಸ್ತಾಂತರದ ವೇಳೆಯೂ ಕಿರಿಕಿರಿ. ಕೋರ್ಟ್ ಆದೇಶ ಕೊಟ್ಟ ಮೇಲೆ ಕಳಿಸಿಕೊಟ್ಟ ಅಪ್ಪ. ಪೈಲಟ್ ಅಭಿನಂದನ್ ಹಸ್ತಾಂತರಕ್ಕೆ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಒಪ್ಪಿಗೆ ಕೊಟ್ರು. ಆದ್ರೆ ಪಾಕಿಸ್ತಾನದ ಕಿರಾತಕನೊಬ್ಬ ಪೈಲಟ್ ಅಭಿನಂದನ್ ಬಾಂಬ್ ಹಾಕೋಕೆ ಬಂದಿದ್ದು ಇದು ದೇಶದ್ರೋಹದ ಕೆಲಸ, ಅವರನ್ನ ಅಪರಾಧಿ ಅಂತ ಪರಿಗಣಿಸಿ ಅಂತ ಪಾಕಿಸ್ತಾನ ಲಾಹೋರ್ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ದ. ಆದ್ರೆ ಇದು ಪಾಕಿಸ್ತಾನದ ಪ್ರಧಾನಿ ನಿರ್ಧಾರ, ಸಂಸತ್ ನಿರ್ಧಾರ. ಪಾಕಿಸ್ತಾನದ ಸಂಸತ್ನಲ್ಲಿ ಯಾರೂ ವಿರೋಧಿಸಿಲ್ಲ, ಕೋರ್ಟ್ ಮಧ್ಯಪ್ರವೇಶಿಸಲ್ಲ ಅಂತ ಅರ್ಜಿ ವಜಾ ಮಾಡಿತು. ಹೀಗಾಗಿ ಸಂಜೆ ಸಮಯದಲ್ಲಿ ಅಭಿನಂದನ್ ಅವರನ್ನ ಭಾರತಕ್ಕೆ ಹಸ್ತಾಂತರ ಮಾಡಿದ್ರು. ಅಭಿನಂದನ್ ಸ್ವಾಗತಕ್ಕೆ ಗಡಿಯಲ್ಲಿ ಬಿಗಿ ಭದ್ರತೆ. ವಾಘಾ ಗಡಿಯಲ್ಲಿ ಭಾರಿ ಬಂದೋಬಸ್ತ್ ಹಾಕಲಾಗಿತ್ತು. ಸಾವಿರ ಸಂಖ್ಯೆಯಲ್ಲಿ ಜನ ಜಮಾವಣೆ ಆಗಿದ್ರಿಂದ ವಾಘಾ ಅಟ್ಟಾರಿ ಗಡಿ ಸುತ್ತ ಸೇನೆ ಹದ್ದಿನ ಕಣ್ಣಿಟ್ಟಿತ್ತು. ಗಡಿಯ 1 ಕಿಲೋಮೀಟರ್ ಸುತ್ತ ಭಾರಿ ಭದ್ರತೆ ಹಾಕಿದ್ರು. ಗಡಿಯಲ್ಲಿ ಬೀಟಿಂಗ್ ರೀಟ್ರೇಟ್ ಕೂಡ ರದ್ದು ಮಾಡಿದ್ರು. ಆಮೇಲೆ ಜನರನ್ನ 1 ಕಿಲೋಮೀಟರ್ ದೂರ ಕಳಿಸಿದ ಮೇಲೆ ಅಭಿನಂದನ್ ಅವರನ್ನ ಹಸ್ತಾಂತರ ಮಾಡಿದ್ರು. ಬಿಡುಗಡೆಗೆ ಅಗತ್ಯವಾದ ರಾಜತಾಂತ್ರಿಕ ಮಾತುಕತೆ, ಪತ್ರ ವ್ಯವಹಾರಗಳನ್ನ ಪಾಕಿಸ್ತಾನ ಹೈಕಮಿಷನರ್ ಮುಗಿಸಿದ್ರು. ಲಾಹೋರ್ನಿಂದ ವಾಘಾ ಗಡಿ ಮೂಲಕ ಭಾರತದ ಸೇನಾಧಿಕಾರಿಗಳಿಗೆ ಪಾಕಿಸ್ತಾನ ಅಭಿನಂದನ್ ಅವರನ್ನ ಹಸ್ತಾಂತರ ಮಾಡಿದ್ರು. ಒಟ್ನಲ್ಲಿ ಶತ್ರು ರಾಷ್ಟ್ರದಲ್ಲೂ ನಡುಕ ಹುಟ್ಟಿಸಿದ ವಾಯುಸೇನೆಯ ಪೈಲಟ್ ಅಭಿನಂದನ್ ಕ್ಷೇಮವಾಗಿ ತವರಿಗೆ ಮರಳಿರೋದು ನಿಜಕ್ಕೂ ಭಾರತದ ರಾಜತಾಂತ್ರಿಕತೆಗೆ ಸಿಕ್ಕ ದೊಡ್ಡ ಗೆಲುವು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಲೋಕಸಮರದ ಬಗ್ಗೆ. ಲೋಕಸಮರದ ಅಖಾಡಕ್ಕೆ ಲೋಕಸಭೆಯಲ್ಲಿ ಸಿಎಂ ಪುತ್ರ ಬಹುತೇಕ ಈಗ ಸ್ಪರ್ಧೆ ಮಾಡೋದು ಖಚಿತ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತ ರೀತಿಯಾಗಿ ಅವರ ಮಾತಿನ ಒಂದು ಶೈಲಿ ಇದೆ. ಮಂಡ್ಯದಿಂದ ಅಲ್ಲ, ಆದ್ರೆ ಬೇರೆ ಕಡೆಯಿಂದ ಅನ್ನೋ ರೀತಿಯಾಗಿ ಈಗ ಮಾತಿನಿಂದ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಮಂಡ್ಯದಲ್ಲಿ ಒಂದ್ ಕಡೆ ಸುಮಲತಾ ಅವರಿಗೆ ಅವರು ನಿಲ್ಬೇಕು ಅನ್ನೋ ಒಂದು ಕೂಗು ಜೋರಾಗ್ತಿದೆ. ಪಕ್ಷೇತರರಾಗಿ ಕೂಡ ನಿಲ್ಲುವಂತ, ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲುವಂತ ಚಾನ್ಸಸ್ ಕೂಡ ಇದೆ ಒಂದು ವೇಳೆ ಪಕ್ಷಗಳಿಂದ ಟಿಕೆಟ್ ಸಿಗದೇ ಇದ್ರೆ. ಆದ್ರೆ ಮಂಡ್ಯ ಕ್ಷೇತ್ರ ಈಗ ಬೇಡವಾಯ್ತಾ ಜೆಡಿಎಸ್ಗೆ ಅನ್ನೋದು. ಜೆಡಿಎಸ್ಗೆ ಏನಾದ್ರೂ ಸುಮಲತಾ ಅವರ ಸ್ಪರ್ಧೆಯ ಭಯ ಕಾಡ್ತಾ ಇದೆಯಾ? ಮಂಡ್ಯ ಕ್ಷೇತ್ರ ಬಿಟ್ಟು ಬೇರೆ ಕಡೆ ನಿಖಿಲ್ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಇತ್ತೀಚಿನ ಕೆಲವೊಂದು ನೆನ್ನೆಯ ಡೆವಲಪ್ಮೆಂಟ್ಗಳು ಅದಕ್ಕೆ ಒಂದರಷ್ಟು ಪುರಾವೆಯನ್ನ ಪೂರಕವಾಗಿವೆ. ಮಂಡ್ಯದಲ್ಲಿ ಸ್ಪರ್ಧಿಸಿದ್ರೆ ಕಷ್ಟ ಆಗ್ಬಹುದು ಅನ್ನೋ ರೀತಿಯಾಗಿ ಏನಾದ್ರೂ ಸುಮಲತಾ ಅವರಿಗೆ ಮಂಡ್ಯ ಕ್ಷೇತ್ರವನ್ನ ಬಿಟ್ಟುಕೊಡುತ್ತಾ ಜೆಡಿಎಸ್? ನಿಖಿಲ್ ಸ್ಪರ್ಧೆಗೆ ಬೇರೆ ಕ್ಷೇತ್ರದ ಒಂದು ಫಿಕ್ಸ್ ಆಗಿದೆ, ಬೇರೆ ಕ್ಷೇತ್ರ ಅನ್ನೋದು. ಹಾಗಾದ್ರೆ ಎಲ್ಲಿ ಏನು ಅದನ್ನು ಕೂಡ ಹೇಳ್ತೀನಿ. ಹಾಗಾದ್ರೆ ಮಂಡ್ಯ ಅಲ್ಲದೆ ಇದ್ರೆ ಎಲ್ಲಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡುವಂತ ಚಾನ್ಸಸ್ ಇದೆ ಅನ್ನೋದು, ಅದು ಈಗ ನಾವು ಹೇಳ್ತಾ ಇರುವಂತದ್ದು. ಮೈಸೂರಿನಿಂದ ಅಖಾಡಕ್ಕೆ ಇಳಿಯುವಂತ ಸಾಧ್ಯತೆ ಇದೆ ನಿಖಿಲ್ ಕುಮಾರಸ್ವಾಮಿ. ಮೈಸೂರಿನಿಂದ ಸ್ಪರ್ಧೆ ಮಾಡ್ತಾರಾ ನಿಖಿಲ್ ಕುಮಾರಸ್ವಾಮಿ ಅನ್ನೋದು? ಯಾಕಂದ್ರೆ ಲೋಕಸಭೆ ಚುನಾವಣೆಗೆ ನಾನು ರೆಡಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅವ್ರು ಹೇಳಿರುವಂತ ಆ ಒಂದು ಜಾಗ ಕೂಡ ಅದಕ್ಕೆಲ್ಲ ಕೂಡ ಪೂರಕವಾಗಿದೆ. ಈಗ ಸಿಎಂ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಆ ಸಂದರ್ಭದಲ್ಲಿ ನಿಖಿಲ್ ಹವಾ, ಎಲ್ಲರ ಭಾಷಣ ಮೊಟಕುಗೊಳಿಸಿ ನಿಖಿಲ್ ಅವರಿಗೆ ಹೆಚ್ಚಿನ ಅವಕಾಶವನ್ನು ಕೊಡಲಾಯಿತು. ಲೋಕಸಭೆ ಸ್ಪರ್ಧೆ ಇಂಗಿತವನ್ನು ವ್ಯಕ್ತಪಡಿಸಿದರು ನಿಖಿಲ್. ನಾನು ನಿಮ್ಮ ಮನೆಯ ಮಗನ ಹಾಗೆ, ನಿಮ್ಮ ಆಶೀರ್ವಾದ ನನಗೆ ಬೇಕು, ಈ ರೀತಿಯಾಗಿ ನಿಮ್ಮ ಸೇವೆಯನ್ನ ಮಾಡ್ತೀನಿ ಅಂತ ಕೂಡ ಹೇಳಿದರು. ಸ್ಪರ್ಧೆಗೆ ನಾನು ಸಿದ್ಧ ಎಂದು ತಂದೆ ವೇದಿಕೆಯಲ್ಲಿ ಕುಳಿತಿದ್ದಂತಹ ಸಂದರ್ಭದಲ್ಲೇ ಅವರ ಸಮಕ್ಷಮದಲ್ಲೇ ಈ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಮೈಸೂರಿನಿಂದ ಸ್ಪರ್ಧೆ ಮಾಡ್ತಾರಾ ಅನ್ನೋದು ಈಗ ರಾಜಕೀಯದ ವಲಯದಲ್ಲಿ ಆಗ್ತಿರುವಂತಹ ಚರ್ಚೆ. ಮೈಸೂರು ಜಿಲ್ಲೆಯಿಂದ ನಮ್ಮ ಪಕ್ಷ ತೀರ್ಮಾನ ಮಾಡಿದಂತ ಒಂದು ಅಭ್ಯರ್ಥಿ ಅಂದ್ರೆ ತಾವುಗಳು ತಮ್ಮ ಭಾವನೆಗಳಿಗೆ ಸ್ಪಂದಿಸಿ ಇವತ್ತು ಯಾರು ಅಭ್ಯರ್ಥಿ ಆಗಬೇಕು ಅಂತ ನಮ್ಮ ಪಕ್ಷದಲ್ಲಿ ಇವತ್ತು ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ಯಾರೇ ಅಭ್ಯರ್ಥಿ ಆಗ್ಬೋದು ಆ ಅಭ್ಯರ್ಥಿನ ಗೆಲ್ಲಿಸಿ ಇವತ್ತು ತಾವುಗಳು ಹೆಚ್ಚಿನ ಶಕ್ತಿ ತುಂಬಬೇಕು ಜೆಡಿಎಸ್ ಪಕ್ಷಕ್ಕೆ ಅಂತ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಂದು ಸಂದರ್ಭದಲ್ಲಿ ಇವತ್ತು ನನಗೆ ರಾಜಕೀಯದ ಅನುಭವ ತುಂಬಾ ಕಮ್ಮಿ ಇದೆ, ನಾನು ಒಪ್ಕೋತೀನಿ. ಇವಾಗ ತಾನೇ ಕಂಡು ಬಿಡ್ತಾ ಇದ್ದೀನಿ ನಾನು. ಇವತ್ತು ಇಂಥ ಒಂದು ಅವಕಾಶನ
ನನ್ನ ಕೊನೆ ಉಸಿರಿರೋವರೆಗೂ ಕರ್ನಾಟಕದ ಜನತೆಗೋಸ್ಕರ, ಅದರಲ್ಲೂ ವಿಶೇಷವಾಗಿ ನಮ್ಮ ಭಾಗದ ರೈತರುಗಳಿಗೋಸ್ಕರ ಹೋರಾಟ ಮಾಡಲಿಕ್ಕೆ ಇವತ್ತು ನಾನು ಸಿದ್ಧನಾಗಿದ್ದೇನೆ. ದಯವಿಟ್ಟು ಯಾವ ದೇವೇಗೌಡರನ್ನ ಇಲ್ಲಿ ಆಶೀರ್ವದಿಸಿ ಮುಖ್ಯಮಂತ್ರಿ ಮಾಡಿದ್ರು, ಯಾವ ಕುಮಾರಣ್ಣನ ಆಶೀರ್ವದಿಸಿ ಇಲ್ಲಿ ಮುಖ್ಯಮಂತ್ರಿ ಮಾಡಿದ್ರು, ಯಾವ ಸಿದ್ದರಾಮಯ್ಯನಿಗೆ ಆಶೀರ್ವದಿಸಿ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ ಮಾಡಿಕ್ಕೆ ನೀವು ಕಾರಣೀಭೂತರಾಗಿದ್ರು. ಈ ಜಾಗದಲ್ಲಿ ಜನತಾ ಪಕ್ಷದಿಂದ ನಿಖಿಲ್ ಕುಮಾರ್ ಅವರು ಕೂಡ ಬಂದಿದ್ದಾರೆ. ಅವರು ಹೀರೋ ಆಗಿದ್ದಾರೆ, ಜನ ಬಯಸ್ತಾ ಇದ್ದಾರೆ. ನಿಖಿಲ್ ರವರು ಕೂಡ ಇವತ್ತು ಮಂಡ್ಯದಲ್ಲಿ ಲೋಕಸಭಾ ಸದಸ್ಯರಾಗಬೇಕು ಅಂತ ಏನು ಕೇಳ್ತಾ ಇದ್ದಾರೆ. ವಿಶೇಷವಾಗಿ ಮೈಸೂರು ಜಿಲ್ಲೆಯಿಂದ ಪುಟ್ಟಪ್ಪ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪುಟ್ಟಪ್ಪ, ಒಂದ್ ಕಡೆ ಸುಮಲತಾ ಅವರಿಗೆ ಬಿಟ್ಕೊಡುತ್ತಾ ಜೆಡಿಎಸ್ ಅನ್ನೋ ಒಂದು ವಿಚಾರ, ಇನ್ನೊಂದು ಬಹಳ ಪ್ರಮುಖವಾದಂತ ವಿಚಾರ ಅಬ್ಸರ್ವ್ ಮಾಡಬೇಕಂದ್ರೆ ಸಿದ್ದರಾಮಯ್ಯನವರ ಕೋಟೆಗೆ ನೇರವಾಗಿ ದೇವೇಗೌಡರ ಫ್ಯಾಮಿಲಿ ಎಂಟ್ರಿ ಕೊಡುವಂತ ಒಂದು ಚಾನ್ಸಸ್ ಕಾಣ್ತಿದೆ ಅನ್ನೋದು. ಖಂಡಿತ ಅವಿನಾಶ್, ಏನು ಮೈಸೂರಿನಲ್ಲಿ ನಿನ್ನೆ ನಡೆದಂತ ಸಿಎಂ ಅವರ ನಾಗರಿಕ ಸನ್ಮಾನ ಕಾರ್ಯಕ್ರಮ ಸಂಪೂರ್ಣವಾಗಿ ಸಿಎಂ ಪುತ್ರ ನಿಖಿಲ್ ಅವರನ್ನ ಲಾಂಚಿಂಗ್ ಪ್ರೋಗ್ರಾಮ್ ನಂತೆ ಕಾಣಿಸ್ತಾ ಇತ್ತು. ಸಂಪೂರ್ಣವಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಸಂಜೆ 5:30ಕ್ಕೆ ಆರಂಭವಾಗಬೇಕಿದ್ದಂತ ಕಾರ್ಯಕ್ರಮ 7:30ಕ್ಕೆ ಆರಂಭವಾಗಿ ಅದರಲ್ಲಿ ಪ್ರಮುಖವಾಗಿ ಮೂರೇ ವ್ಯಕ್ತಿಗಳು ಮಾತನಾಡ್ತಾರೆ. ಜಿಟಿ ದೇವೇಗೌಡರು ಉಸ್ತುವಾರಿ ಸಚಿವರು ಮಾತನಾಡ್ತಾರೆ. ಅವರು ನೇರವಾಗಿ ಸನ್ಮಾನ ಕಾರ್ಯಕ್ರಮದ ವಿಚಾರವನ್ನ ಬಿಟ್ಟು ಲೋಕಸಭಾ ವಿಚಾರವನ್ನ ಚರ್ಚೆ ಮಾಡಿ ಅದರಲ್ಲಿ ದೇವೇಗೌಡರು ಸ್ಪರ್ಧೆ ಮಾಡ್ಲಿಲ್ಲ ಅಂದ್ರೆ ನೀವು ನಿಖಿಲ್ ಕುಮಾರ್ ಅವರನ್ನ ಕಳಿಸಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅದಾದ ನಂತರ ನಿಖಿಲ್ ಅವರು ನೇರವಾಗಿ ಮಾತಾಡ್ತಾರೆ, ನಾನು ಸಿದ್ಧ ಇದ್ದೇನೆ, ಇಂತಹ ಕುಟುಂಬದಲ್ಲಿ ಹುಟ್ಟಿ ಸೇವೆ ಮಾಡ್ಲಿಲ್ಲ ಅಂದ್ರೆ ಹೇಗೆ, ನೀವು ಅವಕಾಶವನ್ನ ಮಾಡಿಕೊಟ್ರೆ ನಾನು ನಿಮ್ಮ ಸೇವೆಯನ್ನ ಮಾಡ್ತೀನಿ ಅಂತ ತಂದೆ ಮುಂದೆಯೇ ಸ್ಪರ್ಧೆಗೆ ಸಿದ್ಧ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಡ್ತಾರೆ. ಅದಾದ ನಂತರ ಇನ್ನೂ 4-5 ಜನ ಗಣ್ಯರಿದ್ರು ಸಹ ಅವ್ರು ಯಾರು ಮಾತನಾಡಲ್ಲ. ಪ್ರಮುಖವಾಗಿ ನೇರವಾಗಿ ಕುಮಾರಸ್ವಾಮಿ ಅವರು ಮಾತನಾಡಿ ಕಾರ್ಯಕ್ರಮವನ್ನ ಮುಗಿಸ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಮೈಸೂರಿನಿಂದ ನಿಖಿಲ್ ಅವರು ಸ್ಪರ್ಧೆ ಮಾಡಬಹುದು, ಸುಮಲತಾ ಅವರಿಗೆ ಮಂಡ್ಯವನ್ನ ಬಿಟ್ಕೊಡುವಂತ ಸಾಧ್ಯತೆಗಳೇ ಜಾಸ್ತಿ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪುಟ್ಟಪ್ಪ.